ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಸೇವೆ ಮಾಡುತ್ತಿದ್ದಂಥ ಸಮಯದಲ್ಲಿ ಅವರು ಎಲ್ಲೇ ಹೊರಟು ಸೇವೆ ಮಾಡುವಾಗಲೂ ಸಹ ಅನೇಕ ಕಡೆಗಳಲ್ಲಿ ದೆವ್ವಗಳು ಆಡಿ ಜನಗಳನ್ನ ದೆವ್ವಗಳು ಬಿಟ್ಟು ಹೋಗುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಅನೇಕ ರೋಗಿಗಳನ್ನ ಅವರು ವಾಸ ಮಾಡ್ತಾರೆ. ಹಾಗೆ ಅನೇಕ ದೆವ್ವಗಳನ್ನ ಹಿಡಿಯಲ್ಪಟ್ಟಂಥವ್ರನ್ನ ಬಿಡುಗಡೆಗೊಳಿಸುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಆಗ ಈ ದೆವ್ವಗಳೆಲ್ಲ ಯಾರು? ಸೈತಾನನು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ತಳ್ಳಲ್ಪಟ್ಟನು. ಆದರೆ ಮನುಷ್ಯರನ್ನ ಹಿಡಿದು ಅವರನ್ನ ತೊಂದರೆ ಪಡಿಸ್ತಾ ಇರುವಂತ ಈ ದೆವ್ವಗಳೆಲ್ಲ ಯಾವುದು? ಸೈತಾನ ಒಬ್ಬನೇ. ಆದ್ರೆ ಈ ದೆವ್ವಗಳೆಲ್ಲ ಯಾವುದು? ಎಷ್ಟೋ ಜನಗಳಲ್ಲಿ ದೆವ್ವಗಳು ಇದ್ದು ಯೇಸು ಕ್ರಿಸ್ತನು ಅವರೆಲ್ಲರನ್ನ ಹೊರಡಿಸುವಂತದ್ದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವಲ್ಲ. ಆಗ ಈ ದೆವ್ವಗಳೆಲ್ಲ ಯಾರು? ಈ ದೆವ್ವಗಳು ಎಲ್ಲಿಂದ ಬಂತು? ಹಂಗಂತಂದ್ರೆ ಈ ದೆವ್ವಗಳು ಸಹ ದೇವದೂತರುಗಳೇ. ಸೈತಾನನು ಒಂದು ದೇವದೂತನಾಗಿದ್ದು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಅವನು ಬಿದ್ದು ಹೋದನು. ಆದರೆ ಆ ರೀತಿ ಬಿದ್ದು ಹೋಗುವಂತ ಸಮಯದಲ್ಲಿ ಸೈತಾನನ ಮಾತ್ರ ಬಿದ್ದು ಹೋಗಲಿಲ್ಲ. ಆದರೆ ಸೈತಾನನ ಜೊತೆಯಲ್ಲಿ ಒಂದು ದೊಡ್ಡ ಗುಂಪು ದೇವದೂತರುಗಳು ಸಹ ದೇವರ ವಿರುದ್ಧವಾಗಿ ತಿರುಗಿ ಬಿದ್ದು ಅವರು ಪರಲೋಕದಿಂದ ತಳ್ಳಲ್ಪಟ್ರು. ಪರಲೋಕ ರಾಜ್ಯದಲ್ಲಿ ದೊಡ್ಡ ದೇವದೂತರುಗಳ ಸಮೂಹ ಇದೆ. ಈ ದೊಡ್ಡ ದೇವದೂತರ ಒಂದು ಸಮೂಹದಲ್ಲಿ ಒಂದು ಗುಂಪು ದೇವದೂತರುಗಳು ಸೈತಾನನಿಗೆ ಬೆಂಬಲವನ್ನು ಕೊಟ್ಟು ಅವನ ಜೊತೆ ಸೇರಿ ದೇವರಿಗೆ ಅವಿಧೇಯರಾಗಿ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಅವನ ಜೊತೆಯಲ್ಲಿ ತಳ್ಳಲ್ಪಟ್ರು. ಈ ರೀತಿಯಾಗಿ ತಳ್ಳಲ್ಪಟ್ಟಿರುವಂತ ಈ ಒಂದು ಬಿದ್ದು ಹೋಗಿರುವಂತ ದೂತರುಗಳು ದೆವ್ವಗಳಾಗಿ ಮನುಷ್ಯರಲ್ಲಿ ಸೇರಿಕೊಂಡು ಅವರನ್ನ ತೊಂದರೆ ಪಡಿಸ್ತಾ ಇರ್ತಾರೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಮತ್ತಾಯನ ಬರೆದಂತ ಸುವಾರ್ತೆ 25ನೇ ಅಧ್ಯಾಯ 41ನೇ ವಾಕ್ಯವನ್ನ ಓದಿ ನೋಡಿದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧವಾಗಿರುವ ನಿತ್ಯ ಬೆಂಕಿಯ ಒಳಗೆ ಹೋಗಿರಿ ಅಂದನು. ಇಲ್ಲಿ ಯೇಸು ಕ್ರಿಸ್ತನು ಎಡಗಡೆಯಲ್ಲಿರುವಂತ ತೀರ್ಪು ಮಾಡಲ್ಪಟ್ಟಂತ ಜನಗಳಿಗೆ ಹೇಳುವಂತ ಮಾತೇನಂತಂದ್ರೆ, ಶಾಪಗ್ರಸ್ತರೇ, ನೀವು ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧವಾಗಿರುವಂತಹ ನಿತ್ಯ ಬೆಂಕಿಯೊಳಗೆ ಹೋಗಿರಿ ಅಂತ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಪಿಶಾಚನು ಅಂದ್ರೆ ಸೈತಾನನು. ಆದ್ರೆ ಅವನು ಮಾತ್ರ ಅಲ್ಲದಿರ ಅವನ ದೂತರು ಅಂತ ಯೇಸು ಕ್ರಿಸ್ತನ ಹೇಳ್ತಾರೆ. ಆಗ ಅವನ ದೂತರು ಯಾರು? ಅವನಿಗೆ ಎಲ್ಲಿಂದ ದೂತರು ಬಂದ್ರು ಅಂತಂದ್ರೆ ಪರಲೋಕದಲ್ಲಿ ದೇವದೂತರುಗಳಾಗಿದ್ದಂಥವರುಗಳೇ ಪಿಶಾಚನಿಗೆ ಅಂದ್ರೆ ಈ ಸೈತಾನನಿಗೆ ಬೆಂಬಲವನ್ನು ಕೊಟ್ಟು ಅವರ ಜೊತೆಯಲ್ಲಿ ಭೂಲೋಕಕ್ಕೆ ತಳ್ಳಲ್ಪಟ್ರು. ಅವರೇ ಅವನ ಜೊತೆಲಿರುವಂತ ದೂತರುಗಳು. ಇಲ್ಲಿ ಮಾತ್ರವಲ್ಲದೆ ನಾವು ಪ್ರಕಟಣೆ ಪುಸ್ತಕವನ್ನು ಓದಿ ನೋಡುವಾಗ ಪ್ರಕಟಣೆ ಪುಸ್ತಕದಲ್ಲಿಯೂ ಸಹ ಬರೆಯಲ್ಪಟ್ಟಿದೆ. ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ ವಾಕ್ಯಗಳು 7ರಿಂದ ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ಪರಲೋಕದಲ್ಲಿ ಯುದ್ಧ ನಡೆಯಿತು. ಮೀಕಾಯಿಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಇಲ್ಲಿ ಘಟಸರ್ಪನು ಅಂದರೆ ಸೈತಾನನು ಅವನ ದೂತರುಗಳು ಮೀಕಾಯಿಲ್ ಮತ್ತು ಅವನ ದೂತರುಗಳು ಯುದ್ಧ ಮಾಡಿದರು. ಈ ಘಟಸರ್ಪನು ಅಂದ್ರೆ ಸೈತಾನನು ಅವನ ದೂತರು ದೊಬ್ಬಲ್ಪಟ್ಟರು ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂತದನ್ನ ನಾವು ಕಾಣ್ತೇವೆ. ಆಗ ಸೈತಾನನು ಒಬ್ಬನೇ, ಆದ್ರೆ ಅವನ ಜೊತೆಯಲ್ಲಿ ಒಂದು ದೂತರುಗಳ ಸಮೂಹ ಇದೆ. ಆ ದೂತರೆಲ್ಲ ಯಾರು ಅಂತಂತಂದ್ರೆ ದೇವರ ರಾಜ್ಯದಲ್ಲಿ ಇದ್ದಂತ ದೇವರು ಸೃಷ್ಟಿಸಿದಂತ ದೂತರುಗಳೇ. ಆದರೆ ಅವರು ಸೈತಾನನಂತೆ ದೇವರ ವಿರುದ್ಧವಾಗಿ ತಿರುಗಿ ಬಿದ್ದು ಸೈತಾನ ಜೊತೆಯಲ್ಲಿ ಸೇರಿ ಪರಲೋಕದಿಂದ ತಳ್ಳಲ್ಪಟ್ರು. ಈಗ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ? ಸೈತಾನನನ್ನ ಸೇವಿಸ್ತಾ ಇದ್ದಾರೆ. ಅವನನ್ನ ನಾಯಕನನ್ನಾಗಿ ಮಾಡಿಕೊಂಡು ಅವನಿಗೆ ಅಧೀನನಾಗಿ ಅವರು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದರಿಂದ ಅವನ ದೂತರುಗಳು ಅಂತ ಅವರು ಹೇಳಲ್ಪಡ್ತಾರೆ. ಮತ್ತೆ ಎಷ್ಟು ಜನ ದೇವದೂತರುಗಳು ಪರಲೋಕದಿಂದ ಆ ರೀತಿಯಾಗಿ ಬಿದ್ದು ಹೋದರು? ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಪರಲೋಕದಲ್ಲಿ ಇರುವಂತಹ ದೂತರುಗಳಲ್ಲಿ 3ನೇ ಒಂದು ಭಾಗ ದೇವದೂತರುಗಳು ಆ ರೀತಿಯಾಗಿ ಬಿದ್ದು ಹೋದರು. ಅಂದ್ರೆ ಸುಮಾರು 3 ಜನ ದೂತರುಗಳಿದ್ರೆ ಅದರಲ್ಲಿ ಒಬ್ಬರು ಸೈತಾನನಿಗೆ ಬೆಂಬಲ ಕೊಟ್ಟು ಪರಲೋಕದಿಂದ ತಳ್ಳಲ್ಪಟ್ರು ಅಂತ ಹೇಳ್ತಾರೆ. ನಾವು ದೇವರ ವಾಕ್ಯದಲ್ಲಿ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 3ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ ಈ ರೀತಿಯಾಗಿದೆ. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ ಕೆಂಪಾದ ಮಹಾ ಘಟಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬೆಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕ್ಕಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 3/1 ಭಾಗವನ್ನು ಎಳೆದು ಭೂಮಿಗೆ ಹಾಕಿತ್ತು. ಈ ವಾಕ್ಯವನ್ನು ನಾವು ಓದಿ ನೋಡುವಾಗ ಒಂದು ಮಹಾ ಕೆಂಪು ಘಟಸರ್ಪ ಅದು ಸೈತಾನನನ್ನು ಸೂಚಿಸುತ್ತೆ. ಈ ಒಂದು ಘಟಸರ್ಪ ಏನ್ ಮಾಡ್ತು ಅಂದ್ರೆ ಆಕಾಶದಲ್ಲಿರುವಂತಹ ನಕ್ಷತ್ರಗಳಲ್ಲಿ 3ನೇ ಒಂದು ಭಾಗವನ್ನ ಅದು ಎಳೆದು ಭೂಮಿಗೆ ಹಾಕಿತ್ತು ಅಂತ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ.
ಈ ವಾಕ್ಯಗಳನ್ನು ಆಧಾರವಾಗಿ ತೆಗೆದುಕೊಂಡು ಕೆಲವರು ಏನ್ ವಿಶ್ಲೇಷಣೆ ಕೊಡ್ತಾರೆ ಅಂತಂದ್ರೆ, ಸೈತಾನನ ಏನ್ ಮಾಡ್ದ ಅಂತಂದ್ರೆ, ಪರಲೋಕದಲ್ಲಿ ನಕ್ಷತ್ರಗಳ ಹಾಗಿರುವಂತ ದೇವದೂತರುಗಳು, ಆ ನಕ್ಷತ್ರಗಳು ದೇವದೂತರುಗಳನ್ನ ಸೂಚಿಸುತ್ತೆ. ಸೈತಾನ್ ಏನ್ ಮಾಡ್ದ ಅಂತಂದ್ರೆ, ಆ ಒಂದು ದೇವದೂತರಲ್ಲಿ 3ನೇ ಒಂದು ಭಾಗದವರನ್ನ ತನ್ನ ಕಡೆಗೆ ಸೆಳೆದುಕೊಂಡು ಅವರನ್ನ ಬೀಳಿಸಿದ ಅಂತ ಈ ವಾಕ್ಯಕ್ಕೆ ಅರ್ಥ ಕೊಡ್ತಾರೆ. ಹೇಗೋ ಒಂದು ದೊಡ್ಡ ಕೂಟ ದೇವದೂತರುಗಳು ಪರಲೋಕದಿಂದ ತಳ್ಳಲ್ಪಟ್ಟದ್ದು ನಿಜ. ಆ ದೇವದೂತರುಗಳೇ ಪರಲೋಕದಿಂದ ಸೈತನ ಜೊತೆಯಲ್ಲಿ ಸೇರಿ ಭೂಲೋಕಕ್ಕೆ ತಳ್ಳಲ್ಪಟ್ಟಂತ ಆ ದೇವದೂತರುಗಳು ಇವತ್ತು ದೆವ್ವಗಳಾಗಿ ಭೂಲೋಕದಲ್ಲಿ ಮನುಷ್ಯರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ದೇವರು ದೆವ್ವಗಳನ್ನು ಉಂಟು ಮಾಡಿದಾರ? ದೇವರು ದೆವ್ವಗಳನ್ನ ಉಂಟು ಮಾಡೋದಲ್ಲ, ದೇವರು ದೇವದೂತರನ್ನು ಉಂಟು ಮಾಡಿದರು. ಆದರೆ ಆ ದೇವದೂತರು ದೇವರ ವಿರುದ್ಧವಾಗಿ ತಿರುಗಿ ಬಿದ್ದು ಅವರು ದೆವ್ವಗಳಾಗಿ ಮಾರ್ಪಟ್ಟರು. ಅವರು ಪರಲೋಕದಿಂದ ದೇವರ ಸನ್ನಿಧಿಯಿಂದ ತಳ್ಳಲ್ಪಟ್ಟದರಿಂದ ಭೂಲೋಕದಲ್ಲಿ ದೆವ್ವಗಳಾಗಿ ಅವರು ಬದಲಾಗಿ ಹೋದರು. ಅವರು ದೆವ್ವಗಳಾಗಿ ಬದಲಾಗೋದಕ್ಕೆ ಕಾರಣ ಏನು ಅಂತಂದ್ರೆ, ದೇವರು ಅವುಗಳಿಗೆ ಸ್ವತಂತ್ರ ಕೊಟ್ಟರು. ಮನುಷ್ಯರಾಗಿರುವಂತ ನಮಗೆ ಯಾವ ರೀತಿ ನಾವು ಒಳ್ಳೇದ್ ಮಾಡೋದಕ್ಕೂ ಕೆಟ್ಟದ್ ಮಾಡೋದಕ್ಕೂ ನಮಗೆ ಸ್ವತಂತ್ರ ಇದೆ. ಅದೇ ತರನೇ ದೇವದೂತರುಗಳಿಗೂ ದೇವರನ್ನ ಸೇವಿಸುವುದಕ್ಕೂ ದೇವರ ವಿರುದ್ಧವಾಗಿ ತಿರುಗಿ ಬೀಳುವುದಕ್ಕೂ ದೇವರ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಈ ದೂತರುಗಳು ಏನ್ ಮಾಡಿದರು ಅಂತಂದ್ರೆ, ದೇವರು ತಮ್ಮ ಕೊಟ್ಟಂತಹ ಸ್ವತಂತ್ರವನ್ನ ದೇವರಿಗೆ ವಿಧೇಯರಾಗಿದ್ದು ಅವರು ಜೀವಿಸುವುದಕ್ಕೆ ತಾನು ಒಪ್ಪಿಸಿಕೊಡದೆ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಸೈತಾನನಿಗೆ ಬೆಂಬಲವನ್ನು ಕೊಟ್ಟು ಪರಲೋಕದಿಂದ ಅವರು ತಳ್ಳಲ್ಪಟ್ಟು ಇವತ್ತು ದೆವ್ವಗಳಾಗಿ ಅವರು ಬದುಕ್ತಾ ಇದ್ದಾರೆ. ಪರಲೋಕದಿಂದ ತಳ್ಳಲ್ಪಟ್ಟಂತ ಸೈತಾನನು ಮತ್ತು ಅವನ ದೂತರುಗಳು ಅವರೀಗ ಎಲ್ಲಿದ್ದಾರೆ? ಒಂದು ಕಾಲದಲ್ಲಿ ಅವರು ಪರಲೋಕದಲ್ಲಿದ್ದು ದೇವರನ್ನ ಸೇವಿಸ್ತಾ ಇದ್ರು. ಅವರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದದರಿಂದ ಪರಲೋಕದಿಂದ ತಳ್ಳಲ್ಪಟ್ರು. ಆದ್ರೆ ಈಗ ಅವರು ಎಲ್ಲಿದ್ದಾರೆ? ನಾವು ದೇವರ ವಾಕ್ಯದಲ್ಲಿ ಯೋಬನ ಪುಸ್ತಕ 1ನೇ ಅಧ್ಯಾಯ 6 ಮತ್ತು 7ನೇ ವಾಕ್ಯವನ್ನು ಓದಿ ನೋಡಿದರೆ ಈ ರೀತಿಯಾಗಿದೆ. ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಅಪಾರಕ ದೂತನು ಅವರ ಜೊತೆಯಲ್ಲಿ ಬಂದನು. ಯೆಹೋವನು ಸೈತಾನನನ್ನು ಎಲ್ಲಿಂದ ಬಂದಿ ಎಂದು ಕೇಳಲು ಸೈತಾನನು ಯೆಹೋವನಿಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ಎಂದು ಹೇಳಿದನು. ಈಗ ಸೈತಾನ್ ಎಲ್ಲಿದ್ದಾನೆ? ಅವನು ಪರಲೋಕದ ತಳ್ಳಲ್ಪಟ್ಟ. ಈಗ ಅವನು ಎಲ್ಲಿದ್ದಾನೆ ಅಂತಂದ್ರೆ ಭೂಲೋಕದಲ್ಲಿ ಅಲ್ಲಲ್ಲಿ ಅವನು ಸುತ್ತಿ ತಿರುಗಾಡ್ತಾ ಇರ್ತಾನೆ. ಮತ್ತೆ ಅದು ಮಾತ್ರ ಅಲ್ದರ ಎಫೆಸದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಧಿಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಇಲ್ಲಿ ಅಪೊಸ್ತಲನಾಗಿರುವಂತಹ ಪೌಲನು ಯಾವೆಲ್ಲವುಗಳ ಮೇಲೆ ನಮಗೆ ಹೋರಾಟ ಇದೆ ಅನ್ನೋದನ್ನ ಬರೆಯುತ್ತಾ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಅಂತ ಹೇಳಿ. ಆಗ ದುರಾತ್ಮನ ಒಂದು ಸೇನೆ ಆಕಾಶ ಮಂಡಲದಲ್ಲಿ ಇದೆ, ಅದಕ್ಕೆ ವಿರುದ್ಧವಾಗಿ ನಾವು ಹೋರಾಡುತ್ತೇವೆ ಅಂತ ಪೌಲ್ ಬರೆಯೋದನ್ನ ನಾವು ಕಾಣ್ತೇವೆ. ಆಗ ಸೈತಾನನು ಅವನ ದೂತರು ಪರಲೋಕದಿಂದ ತಳ್ಳಲ್ಪಟ್ಟರು. ಈಗ ಅವರು ಎಲ್ಲಿದ್ದಾರೆ ಅಂತಂದ್ರೆ, ಈ ಆಕಾಶ ಮಂಡಲದಲ್ಲಿಯೂ ಈ ಭೂಮಿಯಲ್ಲಿಯೂ ಅವರು ಸುತ್ತಿ ತಿರುಗಾಡುತ್ತಾ ಅವರ ಕೆಲಸಗಳನ್ನ ಅವರು ಮಾಡುತ್ತಾ ಇದ್ದಾರೆ.